ಹಾಯ್ ಹೆಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನನ್ನ ಬದುಕು ರಾಯರ ಜೊತೆ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಹಾಯ್ ಹೆಲೋ ನಮಸ್ಕಾರ. ಎಲ್ರಿ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ರೆಸಿಪಿ ಏನಂತ ನಿಮಗೆ ಆಲ್ರೆಡಿ ತಮಿಳ್ನಾಡೆ ಗೊತ್ತಾಗಿರುತ್ತೆ ಫ್ರೆಂಡ್ಸ್. ಹೌದು, ಇವತ್ತು ಕೊಬ್ಬರಿ ಮಿಠಾಯಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂಗಡಿಯಲ್ಲಿ ಸಿಗುವಂತಹ ಕೊಬ್ಬರಿ ಮಿಠಾಯಿ ನಾನಿವಾಗ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ಈ ರೆಸಿಪಿ ಮಾಡೋದಕ್ಕೆ ನಾನಿವಾಗ 1 ಕಪ್ನಷ್ಟು ಕಾಯಿ ತುರಿನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಕಾಯಿ ತುರಿ ಆಗಲಿ ಕೊಬ್ಬರಿ ತುರಿ ಆ ಥರ 1 ಕಪ್ನ ತೊಗೊಂಡಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕು. ಸೊ ಅದಕ್ಕೆ ನಾನೀಗ ಜಾರ್ ತೊಗೊಂಡು ಅದಕ್ಕೆ ಕೊಬ್ಬರಿ ತುರಿದಿಟ್ಕೊಂಡಿರೋದನ್ನ ಹಾಕ್ಕೋತಾ ಇದ್ದೀನಿ. ನೋಡಿ, ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡ್ರೆ ಸಾಕು. ಕಾಯಿ ತುರ್ಕೊಂಡಿರ್ತೀವಿ ಅಲ್ವಾ, ಸೊ ಅದು ತುಂಬಾ ದಪ್ಪವಾಗಿರುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ತರ್ತರಿ ಆಗೋ ಥರ ರುಬ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಕಾಯಿನೆಲ್ಲ ಜಾರ್ಗೆ ಹಾಕ್ಕೊಂಡಿದ್ದೀನಿ. ನೀರನ್ನೆಲ್ಲ ಏನು ಮಿಕ್ಸ್ ಮಾಡೋ ಹಾಗಿಲ್ಲ. ಇದು ಹಾಕ್ಕೊಂಡಿರೋದನ್ನ ಬಾರಿ ಈ ಥರ ರುಬ್ಕೊಂಬಂದರೆ ಸಾಕು ಫ್ರೆಂಡ್ಸ್. ಸ್ವಲ್ಪ ಹಂಗೆ ಒಂದು ರೌಂಡ್ ತಿರುಗಿಸಿದ್ರೆ ಸಾಕು ಅನಿಸುತ್ತೆ. ಇವಾಗ ಇದು ನಾನು ರುಬ್ಕೊಂಡು ಬಂದಿದ್ದೀನಿ. ನೋಡಿ, ಇಷ್ಟು ತರ್ತರಿಯಾಗಿದ್ದರೆ ಸಾಕು. ಇವಾಗ ಕಾಯಿ ಒಂದು ಕಡೆ ಅದನ್ನು ತೆಗೆದಿಟ್ಟಿದ್ದೀನಿ. ನಾನು ಇವಾಗ ಬಾಣಲಿ ಅಥವಾ ಒಂದು ಪ್ಯಾನ್ನ ತೊಗೊಂಡು ಅದಕ್ಕೆ 1 ಕಪ್ನಷ್ಟು ಸಕ್ಕರೆನ ಹಾಕ್ಕೋತಾ ಇದ್ದೀನಿ. 1 ಕಪ್ಪು ಅಂದರೆ ಒಂದು ದೊಡ್ಡ ಕಪ್ನಲ್ಲಿ ನಾನು ಒಂದು ಸಕ್ಕರೆನ ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಅದಕ್ಕೆ ಒಂದು ಸ್ವಲ್ಪದಷ್ಟು ನೀರನ್ನ ಹಾಕ್ಕೊಂಡು ಒಂದು ಸಲ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸಣ್ಣ ಲೋಟದಲ್ಲಿ 3 ಲೋಟದಷ್ಟು ಸಕ್ಕರೆ, ಹಾಗೆ ಒಂದು ಸಣ್ಣ ಲೋಟದಲ್ಲಿ ಸ್ವಲ್ಪದಷ್ಟು ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಸ್ವಲ್ಪದಷ್ಟು ಸಕ್ಕರೆ ಕರಗಿದೆ ಫ್ರೆಂಡ್ಸ್. ಅದಕ್ಕೆ ಇವಾಗ ನಾನು ರುಬ್ಕೊಂಡು ಇಟ್ಕೊಂಡಿರುವಂತಹ ಕಾಯಿ ತುರಿನ ಹಾಕ್ಕೋತಾ ಇದ್ದೀನಿ. ನೋಡಿ, ಹಾಕ್ಕೊಂಡು ಇದು ಚೆನ್ನಾಗಿ ಪಾಕದಲ್ಲಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಪಾಕದಲ್ಲಿ ಕಾಯಿ ಎಲ್ಲ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊತಾ ಇರಬೇಕು. ಕಾಯಿ ಸ್ವಲ್ಪ ಬೇಯಬೇಕು. ಅಲ್ಲಿವರೆಗೂ ಇದನ್ನು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ನೋಡಿ, ಈ ಥರ ಕೈ ಆಡಿಸ್ಕೊತಾನೆ ಇರಿ. ಇವಾಗ ಗಟ್ಟಿ ಆಗ್ತಾ ಇದೆ. ಅದು ಪಾಕದಲ್ಲಿ ಬೆಂದ್ಕೊಂಡ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಫ್ರೆಂಡ್ಸ್. ಈ ಥರ ಗಟ್ಟಿ ಆದರೆ ಸಾಕು. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದು ಅರ್ಧದಷ್ಟು ಬೆಂದಿದೆ ಫ್ರೆಂಡ್ಸ್. ಇನ್ನೂ ಒಂದು ಸ್ವಲ್ಪ ಹೊತ್ತು ಅದೇ ಕಾವಿನಲ್ಲಿ ಸ್ವಲ್ಪ ಬೇಯಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹಾಗೆ ಬಿಡಿ, ಏನು ಬಾಡಿಸ್ಕೊಳ್ಳೋದು ಬೇಡ. ಹಂಗೆ ಸ್ವಲ್ಪ ಹೊತ್ತು ಬೇಯೋ ತನಕ ಬಿಡಿ. ಅದಾದಮೇಲೆ ನಾನಿವಾಗ 1 ಚಮಚದಷ್ಟು ಏಲಕ್ಕಿ ಪುಡಿನ ಹಾಕ್ಕೋತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕೋದ್ರಿಂದ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ, ಹಾಗೂ ಸ್ವಲ್ಪ ಜೀರ್ಣನೂ ಕೂಡ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಆದಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಪುಡಿ, ಸಕ್ಕರೆ ಹಾಗೆ ಕೊಬ್ಬರಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಈಗ 1 ಚಮಚದಷ್ಟು ತುಪ್ಪನ ಕೂಡ ಹಾಕ್ಕೋತಾ ಇದ್ದೀನಿ. ನೋಡಿ, ತುಪ್ಪ ಹಾಕ್ಕೊಂಡು ಒಂದ್ಸಲ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದು ಪೂರ್ತಿ ಎಲ್ಲ ಕಾಯಿ ತುರಿಗೂ ಹಾಕಬೇಕು. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಪ್ಪ, ಏಲಕ್ಕಿ ಪುಡಿ ಎಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಇರುತ್ತೆ. ಹಾಗೆ ಇದಕ್ಕೆ ಹಾಲನ್ನು ಕೂಡ ಹಾಕ್ಕೋಬೋದು ಫ್ರೆಂಡ್ಸ್. ನೀವು ಹಾಲು ಮಿಕ್ಸ್ ಮಾಡ್ಕೋತೀರಂದರೆ ಹಾಲನ್ನು ಕೂಡ 1 ಲೋಟದಷ್ಟು ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಬಟ್ ನಾನು ಹಾಲು ಹಾಕ್ತಲೇ ಮಾಡ್ತಾಯಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಚೆನ್ನಾಗೂ ಕೂಡ ಬೆಂದಿದೆ ಇದು. ನೋಡಿ, ಈಗ ಉಂಡೆ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಆಗಿದೆ, ಇದು ಚೆನ್ನಾಗಿ ಕೂಡ ಬೆಂದಿದೆ. ಎಲ್ಲ ಚೆನ್ನಾಗಿ ಬೆಂದಿದೆ. ಸಕ್ಕರೆ ಕೂಡ ಅಷ್ಟೇ ಮಿತವಾಗಿದೆ. ಸ್ವೀಟ್ ಕೂಡ ಚೆನ್ನಾಗಿದೆ ಫ್ರೆಂಡ್ಸ್. ಇವಾಗ ಇದು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು ರೆಡಿಯಾಗಿದೆ. ಸ್ವಲ್ಪ ಬಿಸಿ ಆರಬೇಕು, ಅಂದರೆ ಸ್ವಲ್ಪ ಆರಬೇಕು, ಜಾಸ್ತಿ ಬಿಸಿ ಏನು ಬೇಡ. ಸ್ವಲ್ಪದಷ್ಟು ಬಿಸಿ ಆರೋ ತನಕ ನಾನು ಹಾಗೆ ಮುಚ್ಚಿ ಇಟ್ಟಿದ್ದೆ. ಇವಾಗ ಇನ್ನೊಂದು ತಟ್ಟೆ ತೊಗೊಂಡು ಅದಕ್ಕೆ ಸ್ವಲ್ಪದಷ್ಟು ಅಂದರೆ 1 ಚಮಚದಷ್ಟು ತುಪ್ಪನ ಹಾಕಿ ಆ ತಟ್ಟೆಗೆ ಸವರ್ಕೋತಾ ಇದ್ದೀನಿ. ತಟ್ಟೆ ಆಗಲಿ ಅಥವಾ ಚೌಕ ಆಕಾರದಲ್ಲಿರುವಂತಹ ಏನೇ ಒಂದಾಗಲಿ, ಬಾಕ್ಸ್ ಆದರೂ ಪರವಾಗಿಲ್ಲ. ಅದಕ್ಕೆ ನಾನೀಗ ಸ್ವಲ್ಪದಷ್ಟು ತುಪ್ಪ ಹಾಕಿ ಸವರ್ಕೊಂಡು ನಾನಿವಾಗ ಅದು ಕೊಬ್ಬರಿ ಮಿಠಾಯಿದು ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ, ಅದನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿದು ಮಾಡಬೇಕು. ಅಂದರೆ ಸಮವಾಗಿ ಹರಡಬೇಕು. ಚೆನ್ನಾಗಿ ಈ ಥರ ಒಂದು ಸೌಟ್ ತೊಗೊಂಡು ಒತ್ತಿ, ಆವಾಗ ಎಲ್ಲ ಕಡೆನೂ ಒಂದೇ ಸೈಜಲ್ಲಿ ಬರುತ್ತೆ ಫ್ರೆಂಡ್ಸ್. ಒಂದು ಚೌಟ್ ತೊಗೊಂಡು ಎಲ್ಲ
ಒಂದೇ ಸಮ ಬರುವ ಹಾಗೆ ಮಾಡ್ಕೊಳ್ಳಿ. ಅದಾದಮೇಲೆ ನಾನಿವಾಗ ಒಂದು ಚಾಕು ಅಥವಾ ಒಂದು ಸೌಟನ್ನ ತೊಗೊಂಡು ಇವಾಗ ಈ ಥರ ಬಾಕ್ಸ್ ಸ್ಟೆಪ್ಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬಿಸಿ ಇರುವಾಗಲೇ ಕಟ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಬಿಸಿ ಆರೋದಕ್ಕೆ ಬಿಡಬೇಕು. ಬಿಸಿ ಎಲ್ಲ ಆರಿದಾದ್ಮೇಲೆ ಇದು ಸ್ವಲ್ಪ ಗಟ್ಟಿ ಆಗುತ್ತೆ, ಮಿಠಾಯಿ ಗಟ್ಟಿ ಇರಬೇಕು ಅಲ್ವಾ. ಸೊ ಇದು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಗಟ್ಟಿ ಆಗುತ್ತೆ. ಆವಾಗ ನಾವು ಆಕಾರದಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಇವಾಗ ಅದನ್ನು ಆರಾಮಾಗಿ ಕೈಯಲ್ಲಿ ತೊಗೊಂಡ್ರೆ ಈ ಥರ ಬರುತ್ತೆ ನೋಡಿ. ತುಂಬಾ ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್, ಕ್ವಿಕ್ಕಾಗಿ ಆಗುತ್ತೆ, 5 ನಿಮಿಷದಲ್ಲಿ ಮಾಡ್ಬೋದು ಈ ಮಿಠಾಯಿನ. ತುಂಬಾ ರುಚಿಯಾಗಿ ಕೂಡ ಇರುತ್ತೆ ಫ್ರೆಂಡ್ಸ್. ಎಲ್ಲ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ. ಕೊಬ್ಬರಿ ಮಿಠಾಯಿ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದು. ಅಂಗಡಿಯಲ್ಲೇ ಸಿಗುವಂತಹ ಅದೇ ಥರ ನಾನು ಮಾಡಿ ತೋರಿಸಿದ್ದೀನಿ ಫ್ರೆಂಡ್ಸ್. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ಒಂದು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ರೆಸಿಪಿಲಿ ಸಿಗ್ತೀನಿ. ಟಾಟಾ ಬಾಯ್.